ಅದ್ರದ್ದೇನಿಲ್ಲ, ಅದು ನಮ್ದು ಅಲ್ವೇ ಅಲ್ಲ, ಸುಮ್ಮನೆ ಬೇರೆ ತಗೋ 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 ಬೀನ್ ಬ್ಯಾಗ್ ಮೇಲೆ ಕೂತಿದ್ಯಾ ಕಂದ? ಹಾಂ, ಈ ಥರದ್ರಲ್ಲಿ ಇನ್ನೂ ಒಂಚೂರು ದಪ್ಪ ಮಣಿನೂ ಮಾಡ್ಕೋಬೋದು, ಇಲ್ಲ ಇದರಲ್ಲಿ ಇನ್ನೂ ಉದ್ದದು ಇನ್ನೂ ಸ್ವಲ್ಪ ಸೆಕೆಂಡ್. ಒಂದು ನಿಮಿಷ ಪಾಪ ಇಲ್ಲಿ ಬಾಚಿನಿ. ಹಾಂ, ಇಲ್ಲಿ 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 ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ತಂಗಿ ಮನೆಯಲ್ಲಿ ಇರೋದ್ರಿಂದ ಇಲ್ಲಿ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಜ್ಯುವೆಲ್ಸ್ ಬೈ ಮಾಡಬೇಕು ಆ್ಯಂಡ್ ಒಂದು ಬರ್ಡೇ ಫಂಕ್ಷನ್ ಇದೆ, ಸೊ ಅಲ್ಲಿಗೂ ಹೋಗಬೇಕು. ಕೊನೆ ತನಕ ವೀಡಿಯೋನ ನೋಡಿ ಏನೇನು ಮಾಡಿದ್ವಿ ಅನ್ನೋದು ಗೊತ್ತಾಗುತ್ತೆ. ಸೊ ಬರ್ಡೇ ಫಂಕ್ಷನ್ ನನ್ನ ಸಿಸ್ಟರ್ ಮನೆಯಿದೆ, ಅಂದರೆ ರಿಲೇಟಿವ್ ಕಸಿನ್ದು. ಸೊ ಅಲ್ಲಿಗೂ ಹೋಗ್ಬೇಕು, ಏನೇನೆಲ್ಲ ಆಗುತ್ತೆ, ಯಾವ ಜ್ಯುವೆಲ್ಸ್ ತೊಗೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೇನೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಒನ್. ಕಟ್ ಮಾಡ್ಕೊಳ್ಳೋದು ಚಿನ್ನಿ, ಅದೇನು ಮಾಡೋದವ್ವ? ಉಗುರು ಕಟ್ ಮಾಡೋದಾ? ನೇಲ್ ಕಟ್ ಮಾಡೋದ? ಅದು ನೀನೇನು ಕಮ್ಮಿ ಹೆಣ್ಣಲ್ಲ ನೀನು, ಎಲ್ಲ ಈಗಲೇ ಕತ್ರಿ ತಂದು ನಾವು ಕಾಲು ಚೈನ್ ಕಟ್ ಮಾಡಿದಂತ ಕತ್ರಿಲೇ ಕಾಲು ಚೈನ್ ಕತ್ರಿಸ್ಕೊಳಕ್ಕೆ ಹೋಯ್ತಾಳೆ. ಹಾಂ, ಇಲ್ಲಿ 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 ಪಪ್ಪಿ, ಇಲ್ಲಿ 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 ಗೆಟಪ್ ಗೆಟಪ್ ತಗೊಂಬ. ಅಯ್ಯೋ ಅಯ್ಯೋ, ತಗೊಂಬ, ಕೊಡಿಲಿ ನನಗೆ, ತಗೊಂಬ ತಗೊಂಬ. ಗೆಟಪ್ ಗೆಟಪ್, ಬುದ್ಧಿವಂತ ಬಾಲಕಿ ನೀನು, ಕೊಡ. ಗುಡ್ ಗರ್ಲ್. ಅದೇ ಕೂತ್ಕೊಂಡಿರೋದು ಅದ್ರ ಮೇಲೆ. ಬೀನ್ ಬ್ಯಾಗ್ ಮೇಲೆ ಕೂತಿದ್ಯಾ ಕಂದ? ಮೇಲೆ ಹತ್ತಕ್ಕೋದಾಗಿಲ್ಲ ನೋಡಲ್ಲ, ಅದ್ರ ಮೇಲೆ ಹತ್ತಕ್ಕೋಯ್ದೈತೆ. ಬಾ ಸರಿಯಾಗಿ ಕೂರಿಸ್ತೀನಿ, ಬಾ. ಆಯ್ತು ನೋಡು, ಈಗ ಸರಿ ಐತಿ. ಇಲ್ಲಿ ನೋಡು, ಇಲ್ಲಿ ಇಲ್ಲಿ ಪಪ್ಪಿ, ಇಲ್ಲಿ ಅಮ್ಮ ಅಮ್ಮ, ಇಲ್ಲಿ ನೋಡ್ಲಾ. 1 2 3 1 2 3 4 ಅವ್ರು ಓದ್ಕೊಳ್ಳಿ ಬಾ. ಇವಳ್ದಂದು ಯಾವಾಗಲೂ ಇದ್ದಿದ್ದೆ. ಹಾಂ, ಸಾಂಗ್ ಹಾಕ್ತೀಯಾ? ಹಂಗೆ ಇಷ್ಟು ಮಾಡ್ತೀನಿ. ಏನು ರೇಂಜಿಗೆ ಹಾಕೊಂಡು ನೋಡ್ತಾರೆ ನೋಡಿ ಇಬ್ಬರು. ಅಲ್ಲಿ ನೋಡಲಿ, ಇಲ್ಲಿ ಈ ಕಡೆ ಬರ್ಲಕ್ಕ ಸ್ವಲ್ಪ ಯಾವ್ಯಾವ ಹ್ಯಾಂಗಲಲ್ಲಿ ನೋಡ್ತಿರ್ರೇ. ಅಮ್ಮ ಆಯ್ ಆಯ್ ಅಮ್ಮ, ಬರ ಬಾ ಬಾ ಪಪ್ಪಿ ಬಾ. ಅಯ್ಯ ನೀನು ಇದೆಯಲ್ಲ ನಿನ್ನ ಮಾಡಕ್ಕಿಲ್ಲ. ಅವಳಿಗೆ ಒಂದು ಕೊಡ್ಬೇಕು, ಅವನು ಅದಕ್ಕೆ ಬಾಕ್ಲಾಕ ಬರ್ಕತ್ತಾನೆ, ಹೊಡಿತಾಳೆ ಸಂದೋಗ್ ಬಾಕ್ಲ ಅಂತೇಳಿ. ಇದು ಬತ್ತಾವೆ ನಂಗೆ ಕಾಣಿಸ್ತೈತೆ. ನಮ್ಮ ಅಪ್ಪಾಜಿ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೈತೆ ಕಲರ್ಸ್ ಕನ್ನಡದಲ್ಲಿ ಧಾರಾವಾಹಿ. ಮಿಕ್ಸ್ ಜಿ ಕನ್ನಡ ಸುವರ್ಣನೂ ಕೂಡ ನೋಡ್ತಾರೆ. 6 ಗಂಟೆಗೆ ಸ್ಟಾರ್ಟ್ ಆದರೆ 10 ಗಂಟೆವರೆಗೂ ಸೀರಿಯಲ್ ನೋಡ್ತಾನೆ ಇರ್ತಾರೆ. ಹೆಂಗಸರು ನೋಡ್ತಾರಲ್ಲ ಹಂಗೆ, ಒಂದಾದ್ಮೇಲೆ ಒಂದು. ಇಂಟ್ರೆಸ್ಟಿಂಗ್ ಆದರೆ ಈ ಭಾಗ್ಯಲಕ್ಷ್ಮಿ ಮತ್ತು ಇನ್ನೊಂದು ಯಾವ್ದು ಬರುತ್ತಲ್ಲ ಲಕ್ಷ್ಮೀ ಬಾರಮ್ಮ, ಆ ಧಾರಾವಾಹಿನಂತೂ ಇಂಟ್ರೆಸ್ಟಿಂಗಾಗಿ ನೋಡ್ತಾರೆ. ಕರೆಂಟ್ ಹೋಗಿ ಏನಾದರೂ ನೋಡಿಲ್ಲ ಅಂದ್ರೂ ಕೂಡ ಮಾರ್ನಿಂಗ್ ಟೈಮು 9-10 ಓ ಕ್ಲಾಕಿಗೆ ಬರುತ್ತಲ್ಲ, ಆ ಟೈಮಲ್ಲಿ ನೋಡ್ತಾರೆ. ಒಳ್ಳೆ ಲೇಡೀಸ್ ಥರ ಕ್ರೇಜ್ ಆಗಿಬಿಟ್ಟಿದ್ದಾರೆ ಧಾರಾವಾಹಿಗೆ, ಸೀರಿಯಲ್ಗಳಿಗೆ ಅಂತ ಹೇಳ್ಬೋದು ನಮ್ಮಪ್ಪ. ಇನ್ನೂ ನೀನು ಕರ್ಕೊಯ್ತೀನಿ ಅಂತ ಹೇಳ್ಬಾರ್ದು, ಆ ರೇಂಜಿಗೆ ಅವಳಿಗೆ ಕೊಡು ಆಯಿತಾ? ಹಾಂ, ಎಲ್ಲೋ ಕರ್ಕೊಯ್ತೀನಿ ಅನ್ಬಾರ್ದು, ಆ ರೇಂಜಿಗೆ ಅವಳಿಗೆ ಕೊಡು. ಇಲ್ಲೇ ತಿರ್ಗಿ ಕಡೆ ಬಂದಿದ್ದಾರಾ? ಸರಿ, ಬಾಯ್ 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 ಬಾಯ್. ಅವಳನ್ನ ಕರ್ಕೊಂಡು ಖುಷಿಂದು ಪೇರೆಂಟ್ಸ್ ಮೀಟಿಂಗ್ ಇದೆ, ಅವಳನ್ನ ಕರ್ಕೊಂಡು ಹೋಗ್ತಿದ್ದಾಳೆ. ಹೇಳ್ದೆ ಇರಲ್ಲ ಸುಮ್ಮನೆ ಇರು, ಬೇಡ ಕರ್ಕೊಂಡು ಹೋಗ್ಬೇಡ ಅಂತ. ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಆಯಿಲ್ ಬೇರೆ ಎಲ್ಲ ಹಚ್ಬಿಟ್ಟು ಕೂರಿಸಿದ್ದೆ ಸ್ನಾನ ಮಾಡ್ಸೋಕ್ಕೆ ಅಂತ ಹೇಳಿ. ಸೊ ಆಯಿಲೆಲ್ಲ ಹಚ್ಚಿ ಹಂಗೆ ಜುಟ್ಟನ್ನ ಕಟ್ಬಿಟ್ಟು ಒಂದೇ ಕಲಿಸ್ತಾ ಇದ್ದೀನಿ. ನೋಡೋಣ ಅಲ್ಲಿ ಹೇಗಿರ್ತಾಳೆ ಏನು ಅಂತ. ಅಲ್ಲಿ ಸುಮ್ಮನೆ ಇದ್ಲಂತ ಆ್ಯಕ್ಚುಲಿ
ಅವಳು ಕರ್ಕೊಂಡು ಹೋಗಿದ್ಲಲ್ವ ಅಲ್ಲಿ ಅವಳು ವೀಡಿಯೋ ಮಾಡಿಲ್ಲ, ಮಕ್ಕಳೆಲ್ಲ ಇರ್ತಾವಲ್ಲ ಹಂಗೆಲ್ಲ ಇದು ಮಾಡೋಂಗಿಲ್ಲ ಅಂಥೇಳಿ. ಸೊ ಮಕ್ಳ ಜೊತೆ ಎಲ್ಲ ಆಟ ಆಡಿಕೊಂಡು ಜೀವನ್ ಫ್ರೆಂಡ್ಸ್ ಕೈಲೆಲ್ಲ ಹಾಯ್ ಹಲೋ ಎಲ್ಲ ಹೇಳ್ಕೊಂಡು ಅವ್ರ ಜೊತೆಲ್ಲ ಆಟ ಆಡ್ಕೊಂಡು ಆರಾಮಾಗಿ ಇದ್ಲಂತೆ. ಹೋಗಿದ್ದು ಅಂದರೆ 1 ಅವರ್ ಅಷ್ಟರೊಳಗೆ ಬಂದುಬಿಟ್ರು. ಇವ್ರ ಮನೆ ಹತ್ರ ಇದೊಂದು ಚಂದ ಅಪ್ಪ, ಹೂವನ್ನ ದೇವ್ರ ಪೂಜೆ ಮಾಡಿದ ಹೂಗಳನ್ನ ಆಚೆ ಎಸೆಯೋಂಗಿಲ್ಲ ಕಸದ ಜೊತೆ, ಅಂದರೆ ಎಸಿಬೋದು, ಎಸೆಯೋಂಗಿಲ್ಲ, ಒಳಗೆ ಹೂವಿನ ಗಿಡಕ್ಕೆ ಗೊಬ್ಬರ ಆಗುತ್ತೆ ಅಂತ ಹಾಕ್ತಾರೆ. ನಾವೆಲ್ಲ ತೊಗೊಂಡೋಗಿ ಕಸದ ಜೊತೆ ತುಂಬಬೇಕಾಗತ್ತೆ. ದೇವ್ರ ಹೂಗಳನ್ನ ಕಸದ್ದೆಲ್ಲ ಹಾಕಬಾರ್ದು ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ನಾವು ಹೆಂಗೆ ಅದಂಗೆ ಇರುತ್ತೆ ಅಷ್ಟೇ. ಊರಿಂದ ಪಾಟ್ಗಳನ್ನ ತೊಗೊಂಬಂದಿದ್ಲು ಪಾಪನ ನಾಮಕರಣದ ಟೈಮಲ್ಲಿ, ಅಲ್ಲೇ ಮಣ್ಣು ತುಂಬಿಸ್ಕೊಂಡು ಗಿಡಗಳನ್ನ ಹಾಕ್ಕೊಂಡು. ಸೊ ಒಂದಷ್ಟು ಗಿಡ ಚೆನ್ನಾಗಿ ಬಂದಿದೆ, ಒಂದಷ್ಟು ಗಿಡ ಚೆನ್ನಾಗಿ ಬಂದಿಲ್ಲ. ಒಂದು 5 ಪಾಟೇನೋ 5-6 ಪಾಟ್ ತೊಗೊಂಬಂದಿದ್ಲು. ರೋಸ್ ಹೂವಿನ ಗಿಡ ಮತ್ತು ದಾಸವಾಳ ಹೂವಿನ ಗಿಡ ಎಲ್ಲ ಹೂವು ಜಾಸ್ತಿ ಕೊಡ್ತಾವಲ್ಲ ಅಂಥ ಹೂ ಗಿಡಗಳನ್ನ ತಂದಿದ್ಲು. ಪೂಜೆ ಹೂವು ಆಗುತ್ತೆ ಚೆನ್ನಾಗಿ ಬಿಟ್ಟರೆ ಅಂತೇಳಿ. ಸ್ವಲ್ಪ ಚೆನ್ನಾಗಿ ಬಂದಿದೆ, ಸ್ವಲ್ಪ ಚೆನ್ನಾಗಿ ಬಂದಿಲ್ಲ, ಹೋಗಿದೆ ಆಲ್ರೆಡಿ ಒಂದೆರಡು. ತಿರುಗಿಸ್ಕೊಡವ. ಗುದ್ಕೊಳ್ಳೋದಲ್ಲ, ಹಿಂಗೆ ತಿರುಗಿಸೋ. ನೀನು ಎಲ್ಲ ಅಯ್ಯೋ ಗೆಟಪ್ 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 ಬಾ ಬೇಗ, ಗೆಟಪ್ ಗೆಟಪ್ ಗೆಟಪ್. ತಗೋ 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 ಬಾ 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 ಬಾ. ಲಡ 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 ಲಡ. ಕಡೆ ಕೈ ತೊಳ್ಕೊಂಬರ್ಲಿ ಬಾ ಚಿನ್ನಿ. ಅಲ್ಲೇ ಹೋಯ್ತಾಳೆ ನೋಡಿ. ಈಗ ಲ್ಯಾಪ್ಟಾಪ್ ಕೊಟ್ಬಿಡು, ಒಳಗಡೆ ಇಡ್ತೀನಿ. ಕೊಡಿ ಇಡ್ತೀನಿ. ಯಾರವ ಬಂದಿದ್ದು? ಯಾರದು? ಹಾಂ ಯಾರದು? ನೋಡಿ ಹೆಂಗೆ ಹೋಯ್ತೈತೆ. ಅಲ್ಲೆಲ್ಲಿಟ್ಟು ಇದಾಕ್ಲ ಸೈಡಲ್ಲಿ ಹಂಗೆ ಇಡಬೇಕು. ಕೈ ಕಾಲು ತೊಳ್ಕೊಳ್ಳಿ ಇರುಕಂದ. ಬಂದ ತಕ್ಷಣ ಹಂಗೆ ಎತ್ಕೊಬಾರ್ದು. ನಂದೇ ಕೊಡ್ತೀನಿ ಬಿಡ, ಇಲ್ಲೈತೆ. ಬರುತ್ತೆ ಬಾ ಚಿನ್ನಿ ಪಪ್ಪ. ಎತ್ಕೊಳ್ಳುತ್ತೀರಿ. ಅಯ್ಯೋ 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 ಅಯ್ಯೋ, ಇದೆ ಕನೈತೆ. ಚಡಕೈತಿಲ್ಲ, ಹಂಗಾಯ್ತೈತಿ. ಮೊದಲು ಒಂಚೂರು ಎಕ್ಸಸೈಸ್ ಮಾಡಿ ಸಣ್ಣ ಆಗಬೇಕು. ಅವರ ಇದಾಗೋಗ್ಬಿಡುತ್ತೆ ನೋಡು. ಇಲ್ಲಿ ಇದು ಮಣಿವೆಲ್ಲ ಈ ಥರದಾರ ತಾತಿಯ ದಪ್ಪ ಬೇಡ ಅಂದರೆ. ಹಾಂ, ಕೆಳಗಡೆದು. ಹಾಂ, 2ನೇದ 3ನೇದ 3 ಇದ್ದಾವೆ. 10 ಎಕ್ಸ್ ನೋಡ್ಸೋಣ. ಹಾಕ್ಸ್ಕೊಬೋದು, ಇಲ್ಲ ದಪ್ಪವೂ ಕೂಡ ಮಾಡಿಸ್ಕೊಬೋದು. 3.25 ಹತ್ತತ್ರ 4 ಗ್ರಾಮ್ ಐತಿ. ಹಾಕಲ್ಲಿ ನೋಡೋಂಗಿದ್ರೆ ನೋಡು. ಈ ಥರದ್ರಲ್ಲಿ ನೀನು ಇನ್ನೂ ಬೇಕಾದರೆ ಇದು ಸರ ಹೊಳಿಕಾಕ ಹೇಳ್ತೀನಿ. ಹಾಂ, ಈ ಥರದ್ರಲ್ಲಿ ಇನ್ನೂ ಒಂಚೂರು ದಪ್ಪ ಮಣಿನೂ ಮಾಡ್ಕೋಬೋದು. ಇಲ್ಲ ಇದರಲ್ಲಿ ಇನ್ನೂ ಉದ್ದದ್ದು ಇನ್ನೂ ಸ್ವಲ್ಪ ಹಾಕತ್ತೀನಿ ಅಂದರೆ 5 ಗ್ರಾಮಿಗೆ ಒಂದಿಷ್ಟು ಉದ್ದ ಬಂದು ಒಂದಿಷ್ಟು ಉದ್ದ ಬರ್ತೈತೆ. ಆ ಥರನೂ ಮಾಡ್ಬೋದು. ಇದು ಇಷ್ಟೇ ಬೇಕಾ ಇಲ್ಲ 5 ಗ್ರಾಮಿಗೆ ಆ ಥರ ಬೇಕಾ? ಇದು ಹತ್ತತ್ರ 4 ಗ್ರಾಮು 3.25. ಎಷ್ಟಾಗುತ್ತೆ ಈಗ? ಇದು ಎಷ್ಟಾಗುತ್ತೆ ನೋಡಿ ಸ್ವಲ್ಪ. 34,800 ರೂಪಾಯಿ. ಇವತ್ತು ಎಷ್ಟಿದೆ ಪ್ರೈಸು? 7,280. ಇದು ನೋಡಿದ್ದು ಬರೀ ಜುಮ್ಕಿ ಅಷ್ಟೇ.
ಇದು ಓಲೆ ತೆಗೆದ್ಬಿಟ್ಟು ಜುಮ್ಕಿ ಮಾತ್ರ. ಹ್ಞೂ ವೆಯ್ಟ್ ಇಲ್ಲ, ತಗೋಬೇಕು. ಅಲ್ಲ ಅದು ಮಣಿದು. ಈ ಕಾರ್ಡ್ನಾಗ ಅಮೌಂಟ್ ಹಾಂ ಇಲ್ಲ ಅದ್ರದ್ದೇನಿಲ್ಲ, ಅದು ನಮ್ದು ಅಲ್ವೇ ಅಲ್ಲ, ಸುಮ್ಮನೆ ಬೇರೆದಿಲ್ಲ. 32 ಕಾರ್ಡ್ ಕೊಟ್ಬಿಡಿ. ಈ ಥರ ಜುಮ್ಕಿ ತೊಗೋಬೇಕು ಅಂತ ತುಂಬ ಟೈಮಿಂದ ಅನ್ಕೋತಾ ಇದ್ದೆ. ಆ್ಯಕ್ಚುಲಿ ಅದು 25,000ಇಂದ ನಾನು ಕೇಳ್ತಾ ಇದ್ದಿದ್ದು. ನೋಡಿ ಇವಾಗ 32 ಕೊಟ್ಟಿದ್ದು, ಬಟ್ ಹಳೇದು ಒಂದು ಸ್ವಲ್ಪ ಇತ್ತು, ಅದನ್ನು ಸ್ವಲ್ಪ ಕೊಟ್ವಿ, ಅದೊಂದು 4,000 ಹೋಯ್ತು. 36,000 ಆಯಿತು ಆ್ಯಕ್ಚುಲಿ. 4 ಗ್ರಾಮ್ 400 ಮಿಲಿನೋ ಏನೋ ಇದೆ. ನನ್ನ ಹತ್ರ ಓಲೆ ಇದೆ, ಸೊ ಜುಮ್ಕಿ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ಫೋನ್ ತಾನು ಇವಳು ಸಿಕ್ಕ ನಡಿ. ಅಮ್ಮ ಪರ್ಸ್ ಬೇಕಂತ ಅಜ್ಜಿ ಕೊಡು. ಇರೋ ಪರ್ಸ್ ಕೇಳ್ತೈತೆ ಅಮ್ಮ. ಪರ್ಸ್ ಕೊಡವ ಅಜ್ಜಿಗೆ. ಅಮ್ಮ ಪರ್ಸ್ ಕೊಡು ಚಿನಿ, ಕೊಡು ಅಂತ ಕೇಳಮ್ಮ. ಇವಳೇ ನಾನು ಅಮ್ಮಲ್ಲ, ಇವಳೇ ಅಮ್ಮ ಆಗ್ಬಿಟ್ಟವಳು ಇವಾಗ. ಅಜ್ಜಿ ಕೊಡ ಪರ್ಸು. ಎಕ್ಸ್ಚೇಂಜ್ ಮಾಡ್ಕೊಂಬಿಡು. ಅಪ್ಪ ಎಲ್ಲಿ ಕೂತೀಯ ಚಿನಿ, ಎಲ್ಲಿ ಕೂತಾ ಇದೀಯಾ? ಎಲ್ಲಿತೆ ಬಂಗಾರಿ, ಬಂಗಾರಿ ಎಲ್ಲಿತೆ? ಇನ್ನೊಂಚೂರು ಎಳೆಯೋಣ. ಕೈ ಆಚೆ ಹಾಕ್ಸ. ಹೋಗೋಣ ಬಾ, ಹೋಗೋಣ. ಬಾಯ್ ಬಾಯ್ ಬಬ್ಲು. ಸೊ ಎಲ್ಲ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಅಮ್ಮವರು ನಾಳೆ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಮತ್ತೆ ಏನು ಬರಲ್ಲ ಅನ್ಸುತ್ತೆ ಅಮ್ಮವ್ರ ಹೋಟ್ಲಿಗೆ, ಹಂಗೆ ಹೋಗ್ಬಿಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬಂದ್ವಿ. ನಮ್ಮ ಮನೆಯವ್ರು ಬಂದಿದ್ರು ಕರ್ಕೊಂಬರೋಕ್ಕೆ ಅಂತ ಹೇಳಿ. ಸೊ ನಾನು ಆ ಜರ್ಕಿನ್ ಒಳಗಡೆ ಫಿಟ್ ಆಗ್ತಾಳೆ ಅಂತ ನೋಡಿದೆ, ಜರ್ಕಿನ್ ಒಳಗಡೆ ಫಿಟ್ ಆಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಭಾವಂದನೆ ಟೋಪಿ ಎಲ್ಲ ಹಂಗೆ ಹೋಗ್ಬಿಟ್ಟಿದ್ದೆ. ನಾನು ಏನೂ ತೊಗೊಂಡೋಗಿಲ್ಲ, ಕ್ಯಾಪ್ ಎಲ್ಲ. ಸ್ವಲ್ಪ ಈವ್ನಿಂಗ್ ಆಗಿತ್ತಲ್ಲ, ಸರಿ ಚಳಿ ಇರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಪ್ ಎಲ್ಲ ಅವ್ರದ್ದು ಹಾಕ್ಕೊಂಡು ಬಂದ್ವಿ. ಅವಳು ನೋಡಿದ್ರು ಸ್ವಲ್ಪ ದೂರಕ್ಕೆ ನಿದ್ದೆ ಮಾಡಿದ್ಲು. ಮನೆಗೆ ಬಂದ ತಕ್ಷಣ ಎತ್ತು ಕೂತ್ಕೊಂಡ್ಬಿಟ್ಟು ಇನ್ನು ಮಲ್ಗೋ ಅಷ್ಟರೊಳಗೆ 12:30 1 ಗಂಟೆ ಆಗಿಬಿಡುತ್ತೆ. ತಲೆ ಕೆಟ್ಟೋಗ್ಬಿಡುತ್ತೆ ಮಲಗಿಸೋ ಅಷ್ಟರೊಳಗೆ. ಮಲಗಿಸ್ತಿದ್ಯಾ? ಮಲಗ್ತಿದ್ದಾಳ? ಹೌದೌದೌದು. ಅಯ್ಯೋ ತೂತು ಲಿಪ್ ಕಿಸ್ ಕೊಡ್ತಿದ್ಯಾ ಗಬ್ಬಿ. ನಾನು ಬಿಡಲಿಲ್ಲ. ಅಯ್ಯೋ ಅಪ್ಪೇ ಮೂಗ್ ಕಚ್ಚಿಬಿಡ್ತಾಳೆ ಹಂಗೆ ಮಂಕಳ. ನಮಗೆ ನಿದ್ದೆ ಬರ್ಸ್ಬಿಡ್ತಾಳೆ, ನೀನೆಲ್ಲ ಮಲ್ಕೊಂಡ್ಬಿಟ್ಟು ಅವಳು ಬಿಟ್ಟು. ರಾತ್ರಿ ಹಾಗೆ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಎದ್ದು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಬೆಳಗ್ಗೆನೇ ಎದ್ವಿ, ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ತಿಂಡಿ ಎಲ್ಲ ಮಾಡಿಕೊಂಡು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ರೆಡಿ ಆಗಿದ್ದೀವಿ. ಮನೇಲಿ ಸ್ವಲ್ಪ ಕ್ಯಾಪ್ಚರ್ ತೊಗೊಂಡೆ ಇವತ್ತು. ಬೇಗ ಇಲ್ವಾ? ಯಾಕೆ ಕೂತ್ಕೊಂಡಿದ್ದೀವಿ ಅಂತ ನಿದ್ದೆ ಬಂದಿದೆ ಅವಳಿಗೆ. ನಡಿ ಟೇಟೆ ಹೋಗೋಣ, ನಡಿ ಟೇಟೆ ಹೋಗೋಣ. ಬಾಗಿಲು ಓಪನ್ ಮಾಡು, ಬಾಗಿಲು ಓಪನ್ ಮಾಡು. ಮಗಳಿಗೆ ಮಾತ್ರ ಮ್ಯಾಚಿಂಗ್ ಇಲ್ಲ ಈ ಸರಿ. ಅಲ್ಲ ಬಂಗಾರಿ, ನೋಡು ಅದು ನೋಡು, ಅದು ನೋಡು ಕಿತಾಪತಿ ಕ್ಲಿಬ್ಬೆಲ್ಲೇ. ಸರಿ ನಡಿ ಹೋಗೋಣ. ಕಿತಾಪತಿ ಕಿಟ್ಟಮ್ಮ. ನಮ್ದ್ರಲ್ಲಿ ಒಂದು ಸ್ವಲ್ಪ ಮನಿ ಇದೆಯಲ್ಲ, ಇದರಲ್ಲ ಅಮ್ಮ ಈ ಕಡೆ, ಇಲ್ಲಿ ಬೆಳಗ್ಗೆನೆ ರೆಡಿಯಾಗಿ ಒಂದು ನಮ್ಮ ರಿಲೇಟಿವ್ ಅವ್ರು ಇಲ್ಲೇ ಇದ್ದಾರೆ. ಅವ್ರ ಮಗನ ಬರ್ಡೇ 1 ಇಯರ್ ಬರ್ಡೇ ಮಾಡೋಕ್ಕೆ ಅಂತೇಳಿ ನಮ್ಮನ್ನು ಕರೆದಿದ್ರು ಬರ್ಡೇ ಫಂಕ್ಷನ್ಗೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಇವಳೆಲ್ಲಾದರೂ ಕೂತ್ಕೊಂಡಾಗ ನಾನು ವೀಡಿಯೋ ಹಿಡಿದಾಗ ಅಲೋ ಹಾಯ್ ಏನಂದರೆ ಹಾಯ್ ಅಲ್ಲೋ ಅಂದ್ಬಿಟ್ಟು ಹಾಗೆ ಇದು ಮಾಡ್ಕೊಂಬಿಡ್ತಾಳೆ, ತಿರ್ಕೊಂಬಿಡ್ತಾಳೆ. ಸೊ ನಮ್ಮ ಹಳೆ ಮನೆ ಇದ್ದಿದ್ದ ಕಡೆನೇ ಈ ಫಂಕ್ಷನ್ ಇದ್ದಿದ್ದು. ಅಂದರೆ ನನ್ನ ಬೇಬಿ ಶವರ್ ನಡೆದಿತ್ತಲ್ಲ, ಅಲ್ಲೇ ಇದ್ದಿದ್ದು ಫಂಕ್ಷನು. ನಮ್ಮ ಅಪ್ಪನ ಅಕ್ಕನ ಮಗನ ಮಗು ಅಂತ ಹೇಳ್ಬೋದು. ಸೊ ಸಿಸ್ಟರ್ ಅವ್ರು ಕೂಡ ಬಿಕಾಸ್ ಅವ್ರಿಗೂ ನಮಗೂ ಎಲ್ಲ ನೆಂಟ್ರಲ್ವ. ಸೊ ಹಾಗಾಗಿ ಆಮೇಲೆ ಊರಿಂದ ಬಂದಿದ್ರು ನೆಂಟರುಗಳೆಲ್ಲ. ಸೊ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ.
ಸ್ವಲ್ಪ ಜನ ಅಷ್ಟೇ ಬಂದಿದ್ದರು, ತುಂಬ ಜನ ಏನು ಬಂದಿರಲಿಲ್ಲ. ನೀವು ಈ ಪ್ಲೇಸ್ನ ನೋಡಿರ್ತೀರ, ನನ್ನ ಬೇಬಿ ಶವರ್ ಆಗಿತ್ತಲ್ಲ, ಅದೇ ಪಾರ್ಟಿ ಹಾಲಲ್ಲಿ ಮಾಡಿದರು. ಚೆನ್ನಾಗಿ ಮಾಡಿದರು, ಏನೋ ಒಂಥರ ಡಿಫ್ರೆಂಟ್ ಆಗಿ. ಪಾಪು ಇಲ್ಲಿ ಅಲ್ಲಿ ಪಾಪು ಇಲ್ಲನ್ ಹಾಯ್ ಹೇಳು, ಪ್ಲೇನ್ ಕಿಸ್ ಕೊಡು, ಒಂದು ಪ್ಲೇನ್ ಕಿಸ್ ಕೊಡು. ಹಾಯ್, ನೀನು ಹಾಯ್ ಹೇಳು ಪಪ್ಪು. ಇವಳು ಬೇರೆ ಎಲ್ಲೆಲ್ಲೋ ಓಡಿ ಹೋಗ್ತಾಳೆ, ಇಟ್ಕೊಂಬರಕ್ಕೆ ಆಗ್ತಾಯಿಲ್ಲ. ಹಿಂಗೆ ಇಟ್ಕೊಂಡು ನಿಂತ್ಕೊಂಡ್ರೆ ಅಲ್ಲೋಗಿ ಶುರು ಮಾಡಿಬಿಟ್ಲು. ಸರಿ ಅಂತ ಹೇಳ್ಬಿಟ್ಟು ಹೆಂಗಾರ ಮಾಡ್ಕೊಳಮ್ಮ, ಅಷ್ಟೇನು ಜನ ಇರಲಿಲ್ಲ, ಸ್ವಲ್ಪ ಜನ ಇದ್ದರು ನಾವು ಹೋದಾಗ. ಸರಿ ಅಂತ ಬಿಟ್ಬಿಟ್ಟಿದ್ದೀನಿ ಇವಳನ್ನ. ಹೋಯ್ತು ಬರ್ತಾರೆ ಈಗ ಅವರು. ಹೋಯ್ತು ಬಿಡಿ ಆಟ ಆಡ್ಕೊಳ್ಳಿ ಆರಾಮಾಗಿ. ಇದೇನ ಪೆನ್ ಈತೇನಾ, ಪೆನ್ನು ಈತ. ನಮ್ಮ ಮನೆ ಇಲ್ಲೇ ಇದ್ದಿದ್ದು, ನಾವು ಇವಾಗ ಮನೆ ಶಿಫ್ಟ್ ಮಾಡಿದ್ದೀವಿ. ಆ ಯೆಲ್ಲೋ ಕಲರ್ ಟ್ಯಾಂಕ್ ಕಾಣಿಸ್ತಿದ್ದ ಅಲ್ಲೇ, ಅರ್ಲಿ ಒಂದು 500 ಮೀಟರ್ಸ್ ಅಷ್ಟೇ ಇತ್ತು. ವಿನಯ್ ಕೆಫೆ ಅಂತೇಳಿ JP ನಗರಲ್ಲಿ. ನನ್ನ ಸೀಮಂತ ಕೂಡ ಇಲ್ಲೇ ಆಗಿತ್ತಲ್ವ, ಸೊ ತುಂಬ ಹತ್ರ ಇದೆ ನಮಗೆ ಅಂತೇಳಿ ಮಾಡಿದ್ವಿ. ತುಂಬ ಚೆನ್ನಾಗೂ ಇದೆ ಕೂಡ, ಎಲ್ಲ ಫಂಕ್ಷನು ಕೂಡ ನಡೆಯುತ್ತೆ ಇಲ್ಲಿ. ಈ ನನ್ನ ಮಗಳಿಗೆ ಜಾಗ ಚೆನ್ನಾಗಿ ಸಿಕ್ಬಿಟ್ರೆ ಎಲ್ಲರೂ ಓಡಾಡೋದೇ ಕೆಲಸ, ನನ್ನನ್ನು ಓಡಾಡ್ಸೋದೇ ಕೆಲಸ. ಎಲ್ಲರೂ ಹೇಳ್ತಿರ್ತಾಳೆ ತುಂಬ ಸಣ್ಣ ಆಗ್ಬಿಡ್ತೀಯ ಬಿಡು ಅಂತ. ಎಲ್ಲಿ ಸಣ್ಣ ಆಗೋದು, ಇಷ್ಟೆಲ್ಲ ಓಡಾಡ್ಕೊಂಡು ಮಾಡಿದ್ರು ಸಣ್ಣನೇ ಆಗ್ತಾಯಿಲ್ಲ, ಹೊಟ್ಟೆ ಉರಿತಾ ಇದೆ, ಯಾಕಪ್ಪ ನಾನು ಸಣ್ಣ ಆಗ್ತಿಲ್ಲ ಅಂತೇಳಿ. ಎಲ್ಲೆಲ್ಲ ಕಡೆ ಹೋಗ್ಬಿಟ್ಟು ಚೇರ್ ಇದು ಮಾಡೋದು, ಆ ಕಡೆ ಈ ಕಡೆ ಓಡಾಡೋದು, ಅವ್ರಿಗೂ ಎಲ್ಲರಿಗೂ ಇಟ್ಕೊಂಬಂದು ಸುಸ್ತಾಗಿ ಸುಮ್ಮನೆ ಕೂತ್ಕೊಂಡವ್ರೆ. ನಾನು ಹುಡ್ಕಾಡ್ತಿದ್ದೀನಿ ಇವಾಗ. ಹ್ಯಾಪಿ ಬರ್ಡೇ. ನನ್ನ ಕೇಕ್ ಚೆನ್ನಾಗಿದೆ, ಒಂಥರ ಡಿಸೈನ್ ಡಿಫ್ರೆಂಟ್ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು ಈ ಕಾಂಬಿನೇಷನ್. ಪಾಪ ಇಲ್ಲಿ ಬಾಚಿನಿ. ಇಲ್ಲಿ ಹ್ಯಾಪಿ ಬರ್ಡೇ ಟು ಯು. ನಮ್ಮ ಪಾಪುಗೂ ಅವ್ರ ಪಾಪುಗೂ 2 ಮಂತ್ ಡಿಫ್ರೆನ್ಸ್ ಅಷ್ಟೇ. ನಮ್ಮ ಪಾಪು ಅಕ್ಟೋಬರಲ್ಲಿ, ಅವ್ರ ಪಾಪು ನವೆಂಬರ್ ಎಂಡ್ ಟೈಮಲ್ಲಿ ಅಂತ ಅನಿಸುತ್ತೆ. ಸೊ ಇಬ್ಬರಿಗೂ ಒಂದು 2 ಮಂತ್ಸ್ ಒಳಗಡೆ, 1.5 2 ಮಂತ್ಸ್ ಒಳಗಡೆ ಇದು ಹೇಳ್ಬೋದು, ಏಜ್ ಇದಂತ ಹೇಳ್ಬೋದು. ಇಲ್ಲನ್ ಅಂತೇಳಿ ಪಾಪು ಹೆಸರು. ನಮ್ಮ ಕಡೆ ರಿಲೇಟಿವ್ಸು ತುಂಬ ಜನ ಬಂದಿದ್ರು, ನಾನು ನೋಡಿಲ್ದಿರೋ ರಿಲೇಟಿವ್ಸ್ ಎಲ್ಲ ತುಂಬ ಜನ ಬಂದಿದ್ದರು. ಸೊ ಅಂದರೆ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಅಲ್ಲಿಗೆ ಬರಲ್ಲ ಹೋಗಲ್ಲ ಮಾಡ್ತಾ ಇರ್ತಾರಲ್ಲ, ಅವ್ರ ಅಪ್ಪ ಅಮ್ಮ, ಇವರಪ್ಪ ಬಂದಿರಲಿಲ್ಲ, ಬಿಕಾಸ್ ಅಲ್ಲಿ ಊರಲ್ಲಿ ಮಳೆ ಇತ್ತು ಸ್ವಲ್ಪ, ಹಾಗಾಗಿ. ಸೊ ನಮ್ಮಮ್ಮ ಅವರಂದರೆ ಇದಕ್ಕೆ ಬರಲಿಲ್ಲ ಆ್ಯಕ್ಚುಲಿ, ಅವ್ರು ಅಷ್ಟರೊಳಗೆ ಹೋಗ್ಬಿಟ್ಟಿದ್ರು. 1 ಡೇ ಗ್ಯಾಪ್ ತೊಗೊಂಡಿದ್ದೆ ನಾನು ವಿಡಿಯೋ ಮಾಡೋಕ್ಕೆ. ಅದನ್ನ ಹೊಡೆದಾಗ ಅವ್ರುಗಳು ನೋಡಿ ಹೆಂಗೆ ಪರ್ಪರ್ ಅನ್ನಿಸ್ತಾಳೆ. 2ಕ್ಕೆ 20 ರೂಪಾಯಿ. ರೇವಂತ್ ಅಂದ್ರೆ ಹಂಗೇನೆ, ರೇವಂತ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ. ಈಸ್ ನಾಟ್ ಲೋ, ಈಸ್ ಹೈ. ಸೊ ನಾವು ಪ್ರೆಸೆಂಟೇಷನ್ ಕೊಡೋಣ ಅಂತ ಹೋಗಿದ್ವಿ. ಸೊ ನನ್ನ ಪಾಪ ಇವಳು ಆ್ಯಕ್ಚುಲಿ ನನ್ನ ಸೀಮಂತದಲ್ಲೂ ಬಂದಿದ್ಲು, ಆ್ಯಂಡ್ ಊರಲ್ಲಿ ನೇಮಿಂಗ್ ಸೆರೆಮನಿ ಮಾಡಿದಾಗಲೂ ಅಲ್ಲೇ ಇದ್ದರು ಅಂತೇಳ್ಬಿಟ್ಟು ಅಲ್ಲೂ ಕೂಡ ಬಂದಿದ್ಲು. ಆ್ಯಕ್ಚುಲಿ ನಾವು ಇಲ್ಲಿ ಬರೋಂಗೆ ಇರಲಿಲ್ಲ ಅವತ್ತಿನ ದಿನ, ಏನೋ ಒಂದು ಎಲ್ಲೋ ಹೋಗಬೇಕಿತ್ತು, ಬಟ್ ಅದನ್ನು ಕ್ಯಾನ್ಸಲ್ ಮಾಡಿ ಇವ್ರು ಎರಡು ಕಡೆಗೂ ನಮ್ಗೆ ಫಂಕ್ಷನ್ಗೆ ಬಂದಿದ್ದಾರೆ ಅಂತೇಳಿ ಬಂದ್ವಿ. ತುಂಬ ಚೆನ್ನಾಗಾಯಿತು. ಈ ಮಕ್ಕಳದೆಲ್ಲ ನೋಡಿ ಇಸ್ಕೊಳ್ಳೋರು ಇಸ್ಕೊಂಬಿಟ್ಟು ತೆಗ್ದು ಎಸ್ಬಿಡ್ತಾರೆ. ಸೊ ಎಂಥ ಬುದ್ಧಿವಂತರಿರ್ತಾರೆ. ನನ್ನ ಮಗಳು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅವ್ಳ ಬರ್ಡೇ ಟೈಮಲ್ಲಿ ಇಸ್ಕೊಂಡು ಅವ್ರ ಅಪ್ಪನ ಕೈಲಿ ಕೊಡೋಳು. ಈ ಮಗು ಎಲ್ಲ ಎಸ್ತಾಗ್ತಿದೆ ಎಲ್ಲ ಅದಕ್ಕೆ ಅಂತ ಹೇಳ್ತಾಯಿದ್ರು, ನಿಮ್ಮ ಅಪ್ಪನ ಇವಾಗಲೇ ಉದ್ಧಾರ ಮಾಡ್ತೀಯ ಬಿಡು ನೀನು ಅಂಥೇಳಿ. ಸೊ ಮಕ್ಳಿಗೆ ಏನು ಗೊತ್ತಿರುತ್ತೆ, ತಗೊತವೆ ಇಸ್ಕೊತವೆ ಎಸಿತವೆ ಆ ಥರ ಎಲ್ಲ ಮಾಡ್ತಿರ್ತವೆ. ಸೊ ಅವಳು ಎಷ್ಟು ಚಿಕ್ಕ ಹುಡುಗಿ ಹೆಂಗೆ ಕಾಣಿಸ್ತಾಳೆ, ಅವಳಿಗೆ ಒಂದು ಮಗು ಅಂದರೆ ನಂಬಕ್ಕೆ ಆಗಲ್ಲ. ಇಲ್ಲ ಇದೆ, ನಾನು ತಂದಿಲ್ಲ. ಸೊ ಅದಾದಮೇಲೆ ಎಲ್ಲ ಊಟಕ್ಕೆ ಬಂದಿದ್ದೀವಿ. ಈ ನಮ್ಮದ್ರಲ್ಲಿ ಅಲ್ಲೇ ಮಾಡಿಬಿಟ್ಟಿದ್ರು, ಇವ್ರದ್ರಲ್ಲಿ ಕೆಳಗಡೆ ಊಟ, ಮೇಲೆ ಫಂಕ್ಷನ್ ಥರ ಮಾಡಿದ್ರು. ಈ ಬೇರೆ ಫಂಕ್ಷನ್ ಅವಳಿಗೆ ಹಪ್ಪಳ ಬರೋರ್ಗೆ ಹಂಗೆ ಇರು, ಹಪ್ಪಳ ಬಂದ್ಮೇಲೆ ಸುಮ್ಮನೆ ಆಯ್ತಾಳೆ. ಹಪ್ಪಳ ಒಂದು ಎಕ್ಸ್ಟ್ರಾ ಹಾಕ್ಸ್ಕೊ ಅವ್ರಿಗೆ. ತಿನ್ನು.
ಹೇಳ್ತಾರೆ ಇರು. ಓ ಐ ಸೊ ಊಟಕ್ಕೆ ಒಬ್ಬಟ್ಟು ತುಪ್ಪ ಪಾಯಸ ಮತ್ತು ಪಲ್ಯ 2 ಥರದ್ದು ಕೋಸಂಬರಿ ಹಪ್ಪಳ ಉಪ್ಪಿನಕಾಯಿ ಉಪ್ಪು ಇದ್ದೇ ಇರುತ್ತೆ, ಅನ್ನ ಸಾಂಬಾರು ಪಲಾವ್ ಕುರ್ಮಾ ಆ ಥರ ಎಲ್ಲ ಮಾಡಿದರು. ಸೊ ಇಲ್ಲಿ ನಮಗೆ ಕೇಳ್ತಾರೆ ಪಾರ್ಟಿ ಮಾಡುವಾಗ ಯಾವ ಥರ ಊಟ ಬೇಕು. ನಾರ್ತ್ ಇಂಡಿಯನ್ ಇರುತ್ತೆ, ಸೌತ್ ಇಂಡಿಯನ್ನು ಇರುತ್ತೆ. ಸೊ ಪ್ರೈಸ್ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಇಲ್ಲಿ ಏನಂದರೆ 50 ಮೆಂಬರ್ಸ್ ಮೇಲಾದರೆ ಸ್ವಲ್ಪ ರೆಡ್ಯೂಸ್ ಮಾಡ್ತಾರೆ, 100 ಮೆಂಬರ್ಸ್ ಆದರೆ ಒಂದು ಸ್ವಲ್ಪ ರೆಡ್ಯೂಸ್ ಮಾಡ್ತಾರೆ. ಅರೌಂಡ್ 350 to 400 ಒಳಗಡೆನೇ ಇರುತ್ತೆ ಒಂದು ಊಟ ಅಂತ ಹೇಳ್ಬೋದು. ಸೊ ಹಾಲ್ ಬಂದು ಅದೆಷ್ಟೋ ಕಟ್ಟಿಸ್ಕೊತಾರೆ, ನನಗೆ ಮರ್ತೋಗ್ಬಿಟ್ಟಿದೆ, 1 ಇಯರ್ ಮೇಲೆ ಆಯ್ತಲ್ವ. ಸೊ 1.5 ಇಯರ್ ಹತ್ತತ್ರ ಆಗೋಕ್ಕಾಯ್ತು ನನ್ನ ಸೀಮಂತದಲ್ಲಿ. ಸೊ ಇವಳನ್ನ ಇಟ್ಕೊಂಡು ಊಟ ಮಾಡೋದು ತುಂಬ ಕಷ್ಟ. ಬಟ್ ಇವಳಿಗೆ ಏನು ಗೊತ್ತಾ, ಹಪ್ಪಳ ಕೊಟ್ಬಿಟ್ಟು ಸುಮ್ಮನೆ ಕೂರಿಸಿ ಊಟ ಮಾಡಿಸ್ಬೋದು. ಹಪ್ಪಳ ತಿನ್ಕೊಂಡು ಕೂತಿರ್ತಾಳೆ, ಎದ್ದೆದ್ದು ಕೂತ್ಕೊಬೇಕು ಅಂತ ಹೇಳ್ತಾಳೆ, ಸುಮ್ಮನೆ ಕೂರಲ್ಲ. ಇವಾಗ ನಾನು ಮಾಡಬೇಕು, ನಾನು ನೋಡಬೇಕು, ನಾನು ಆಡಬೇಕು ಅಂತೆಲ್ಲ ಅವಳೇ ತಿನ್ನಬೇಕು, ನಾವು ತಿನ್ಸೋಂಗಿಲ್ಲ. ಏನು ದೊಡ್ಡವಳು ಆಗ್ಬಿಟ್ಟಿದ್ದಾಳೆ ಆಯಿತಾ. ಬಟ್ಟೆ ಎಲ್ಲ ಹಾಕೋಕೋದ್ರೆ ನಾವು ಹಾಕೋಂಗಿಲ್ಲ, ಅವಳೇ ಹಾಕ್ಕೊಬೇಕು. ಈ ಸಾಕ್ಸು ಪ್ಯಾಂಟು ಸ್ಲಿಪ್ಪರ್ಸ್ ಆ ಥರದ್ದೆಲ್ಲ, ಟಾಪ್ ಹಾಕೋಕ್ಕಿನ್ನೂ ಗೊತ್ತಾಗಲ್ಲ. ಪ್ಯಾಂಟು ಸ್ಲಿಪ್ಪರ್ಸ್ ಆ ಥರದ್ದೆಲ್ಲ ತೊಗೊಂಡ್ರೆ ಸಾಕು, ಅವಳೇ ಹಾಕ್ಕೊಂಬಿಡ್ಬೇಕು. ಈಗ ಲೇಡೀಸ್ ಸರ್ವ್ ಮಾಡೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಮುಂಚೆ ಇರಲಿಲ್ಲ. ಲೇಡೀಸ್ಗಳೇ ಸರ್ವ್. ಇಲ್ಲೇ ಇರ್ತೀಯಾ? ಮನೆಗೆ ಬರಲ್ವಾ? ಬರಲ್ಲ ಮನೆಗೆ? ಮೇಲೆ ಹೋಗಿ ಬರೋಣ ನಾವು. ನಿಮ್ಮನೇದು ಮದುವೆನಾ ನಿಮ್ಮಂದೇನಾರು? ಕೆಳಗಡೆ ಇದೆ ಕೊಡ್ತೀನಿ, ಪ್ಲೀಸ್. ಕೆಳಗಡೆ ಇದೆ ಕೊಡ್ತೀನಿ. ಅಂಕಿ ಬರ್ತಾಳಂತೆ, ಹೋಯ್ತು ಅವಳ ಜೊತೆ. ನಾಳೆ ಹೋಗೋಣ, ನಾಳೆ ಹೋಗೋಣ. ಹೋಗ್ತೀಯ ಅವಳ ಜೊತೆ? ಹೋಗ್ತೀಯಾ? ಬಾಯ್ ಮಾಡು ಬೇಗ. ಬಾಯ್. ಪ್ಲೇನ್ ಕಿಸ್ ಕೊಟ್ಬಿಡು, ಒಂದು ಪ್ಲೇನ್ ಕಿಸ್ ಕೊಟ್ಬಿಡು. 07. ಸೊ ಅಲ್ಲಿಂದ ಬಂದ್ವಿ. ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು, ಏನೋ ಗೊತ್ತಿಲ್ಲ. ಎಲ್ಲಿಗಾದ್ರೂ ಹೋಗಿ ಬಂದು ಊಟ ಮಾಡ್ಕೊಂಬಂದ್ಬಿಟ್ರೆ ಒಂದು ಒಳ್ಳೆ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ. ಸೊ ನಿದ್ದೆ ಮಾಡೋಣ ಅಂತೇಳಿ ಮಲಗಿದ್ವಿ. 4:15 5 ಗಂಟೆಗೆ ಮಲಗಿದ್ವಿ. ಮಳೆ ಬೇರೆ ಚಳಿ ಇತ್ತು. 5 ಗಂಟೆಗೆ ಮಲಗಿದ್ವಿ, 7-7:30 ಎದ್ಬಿಟ್ಟಿದ್ದೀವಿ. ಸೊ ಮನೇಲಿ ಏನಾದರೂ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ರೈಸು, ಮೊಸರು ಗೊಜ್ಜು. ಇವಾಗೇನು ತರಕಾರಿದು ಮಾಡಿದ್ರೆ ಮತ್ತೆ ಬೆಳಗ್ಗೆಗೆ ತಿನ್ನಬೇಕಲ್ಲ, ಇವಾಗ ಮೊಸರು ಗೊಜ್ಜು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ವಿ. ಇವಳು ನೋಡಿ ಊದೋದೆಲ್ಲ ನೋಡ್ಕೊಂಬಿಟ್ಟು ಹೆಂಗೆ ಊದೋದಂದರೆ ಉಫ್ 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 ಅಂತೇಳಿ, ಬಟ್ ಅದು ದೊಡ್ಡದಾಗಲ್ಲ. ನೋಡಿ ಅವಳೇ ಮಂಕತ್ತಾಳೆ. ಏನು ಮಾಡ್ತೀಯಮ್ಮ ಅದರಲ್ಲಿ? ಏನು ಮಾಡ್ತೀಯ ಅದ್ರಲ್ಲಿ? ಬಿಟ್ಟರೆ ಏಟಾಗುತ್ತೆ, ಬಿಟ್ಟರೆ ಒಂದು ಕೈಗೇಟೆ. ಎಂಥ ಬುದ್ಧಿವಂತ ನೋಡು ಅಮ್ಮ. ಓ ಅಯ್ಯೋ, ಮತ್ತೆ ತೊಳ್ಕೊತಾಳೆ ನೋಡು. ಅಮ್ಮ ಪೆಟ್ಟಾಗುತ್ತೆ ಕಣ. ರೇವಣ್, ಆ ಬಟ್ಟೆಗಳು ತಂದು ಕೊಡು, ಮರ್ಸ್ತೀನಿ. ಏನು ಕೊಡಿಲ್ಲಮ್ಮ ಅದನ್ನ ಕೊಡಿದು. ಓ ಹೆಂಗೆ ಬೆಲೂನ್ ಊದೋದು? ಹೆಂಗೆ ಊದೋದು ಬೆಲೂನ್ ತೋರಿಸು. ಬೆಲೂನ್ ಊದೋದು ಹೆಂಗೆ ಊದೋದು ಬೆಲೂನು? ಓ ಹಂಗೆ ಊದೋದಾ? ಹೋಯ್ತಾ? ಟಿಷ್ಕಾ ತಗೊಂಬರಗ. ಯುಗಾದಿ ಹಬ್ಬದಲ್ಲಿ ಹಾಕಿ ಡ್ರೆಸ್ ಇದು, ಇವತ್ತೇ ಮತ್ತೆ ಹಾಕಿರೋದು ಅದು ಅವಳಿಗೆ. ಇಡ ಮಡಿಸ್ತೀನಿ, ಕೆಳಗಡೆ ಅದು ನಮ್ಮ ಏನು ಮಡಿಸ್ತೀನಿ. ನೀನು ನನ್ನ ಕಡೆ ಶಿಫ್ಟ್ ಆಗಪ್ಪ, ಈ ಕಡೆ ಬಟ್ಟೆ ಮಡಿಸಿಟ್ಕೋಬೇಕು. ಇವಾಗ ಊಟ ಮಾಡಿ ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.